ಮನುಷ್ಯನಿಗೆ ಸುಖ ಬಂದಾಗ ಗರ್ವ ಪಡಬಾರದು, ನಡೆದು ಬಂದ ದಾರಿಯನ್ನು ಯಾವತ್ತೂ ಮರೆಯಬಾರದು. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಸನೆಡಿಕುನ್ನ. ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ. ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ಕಥೆಯನ್ನು ಹೇಳುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ. ಈ ಕಥೆಯನ್ನು ಸೂಕ್ಷ್ಮವಾಗಿ ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಕತೆ ಹೇಗೆ ಅನಿಸಿತು ಅಂತ. ತಡ ಮಾಡದೆ ಈ ಕಥೆಯನ್ನು ಶುರು ಮಾಡುವ ಅಲ್ವಾ. ರಾಯಪುರದಲ್ಲಿ ಒಬ್ಬ ಭಿಕ್ಷುಕನಿದ್ದ. ಅವನ ಹೆಸರು ಸುಬ್ಬ. ಒಂದು ಹರಿದ ಬಟ್ಟೆ, ಅಲ್ಯೂಮಿನಿಯಂ ತಟ್ಟೆ ಮತ್ತು ಒಂದು ಉದ್ದದ ಕೋಲು ಇಷ್ಟೇ ಇವನ ಆಸ್ತಿ. ಬೆಳಗಿನ ಹೊತ್ತು ದೇವಸ್ಥಾನದ ಮುಂದೆ ಆಲದ ಮರದ ಬುಡದಲ್ಲಿ ಇರುತ್ತಿದ್ದ. ದೇವಸ್ಥಾನಕ್ಕೆಂದು ಬಂದವರು ಏನಾದರೂ ಕೊಟ್ಟರೆ ಅದನ್ನು ತಿನ್ನುತ್ತಿದ್ದ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಏನು ಸಿಗುತ್ತದೋ ಅದನ್ನೇ ತಿನ್ನುತ್ತಿದ್ದ. ಅವನಿಗೆ ನಾಳೆ ಎನ್ನುವ ಚಿಂತೆ ಇರಲಿಲ್ಲ, ನಾಳೆ ಎನ್ನುವ ಭಯ ಇರಲಿಲ್ಲ. ಹಾಗಾಗಿ ಅವನು ಮನೆ ಮನೆಗೆ ಹೋಗಿ ಭಿಕ್ಷೆನು ಕೇಳ್ತಾ ಇರಲಿಲ್ಲ. ಸಿಕ್ಕಿದ್ರಲ್ಲೇ ತಿಂದು ಸಂಜೆ ಆಗುತ್ತಿದ್ದಂತೆ ಊರಿನಲ್ಲಿರುವ ಯಾವುದಾದ್ರೂ ಒಂದು ಮನೆಯ ಜಗಲಿಯಲ್ಲಿ ಮಲಗುತ್ತಿದ್ದ. ಬೆಳಿಗ್ಗೆ ಎದ್ದ ಹಾಗೆ ಊರಲ್ಲಿರುವ ಕೆರೆಯ ಬಳಿ ಹೋಗಿ ಸ್ನಾನ ಮತ್ತು ನಿತ್ಯ ಕರ್ಮಗಳನ್ನು ಮುಗಿಸಿ ಮತ್ತೆ ಬಂದು ಬೆಳಿಗ್ಗೆ ಅದೇ ಜಾಗ ಆಲದ ಮರದ ಬುಡದಲ್ಲಿ ಕೂರುತ್ತಿದ್ದ. ಸುಬ್ಬನಿಂದ ಯಾವತ್ತೂ ಯಾರಿಗೂ ತೊಂದರೆನೇ ಆಗಿರಲಿಲ್ಲ. ದಿನಾಲೂ ಒಂದೊಂದು ಮನೆಯ ಜಗಲಿಯಲ್ಲಿ ಮಲಗಿದ್ರೂ ಕೂಡ ಮನೆಯವರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ತಾ ಇದ್ದ. ಅವನು ಯಾರ ಮನೆಯ ಹೊರಗಡೆ ಮಲಗುತ್ತಿದ್ದನೋ ಆ ಮನೆಯವರಿಗೆ ಅನಿಸುತ್ತಿತ್ತು, ಒಬ್ಬ ತನ್ನ ಮನೆಯ ರಕ್ಷಣೆಗೋಸ್ಕರನೇ ಅಲ್ಲಿ ಬಂದು ಇರುತ್ತಾನೆ ಅಂತ. ಹಾಗಾಗಿ ಈ ಕಾರಣದಿಂದ ಯಾರೂ ಅವನಿಗೆ ಯಾಕಪ್ಪ ಇಲ್ಲಿ ಉಳ್ಕೊಂಡಿದ್ದಿ ಅಂತ ಕೇಳ್ತಾನೆ ಇರಲಿಲ್ಲ. ಹುಟ್ಟು ಸೋಮರಿಯಾಗಿದ್ದ, ಬದುಕೇ ಭಿಕ್ಷುಕನಾಗಿ ಇದ್ದ ಸುಬ್ಬನಿಗೆ ಒಂದು ವಿಶೇಷವಾದ ಗುಣವಿತ್ತು. ಜನ ಯಾವುದೇ ಸಮಸ್ಯೆ ತಗೊಂಡು ಅವನ ಬಳಿ ಬಂದರೆ ಅದನ್ನ ನಿಮಿಷಗಳಲ್ಲಿ ಬಗೆಹರಿಸುತ್ತಿದ್ದ. ಎಷ್ಟೇ ಕಷ್ಟದ ಸಮಸ್ಯೆಯಾಗಿದ್ದರೂ ಅದನ್ನು ಸುಲಭವಾಗಿ ಬಿಡಿಸುತ್ತಿದ್ದ. ಮತ್ತೆ ಹೀಗೆ ಪರಿಹಾರ ಹೇಳಿದ್ದಕ್ಕೆ ಯಾವ ಪರಿಹಾರ ಧನವನ್ನು ಕೂಡ ಪಡೆಯುತ್ತಿರಲಿಲ್ಲ. ಬದಲಾಗಿ ಇದು ನನ್ನ ಆತ್ಮ ಸಂತೋಷದ ಕೆಲಸ ಎಂದು ಹೇಳುತ್ತಿದ್ದ. ರಾಯಪುರದ ಕಡು ಬಡವನಿಂದ ಹಿಡಿದು ಪಟೇಲರವರೆಗೂ ಎಲ್ಲರೂ ಒಂದಲ್ಲ ಒಂದು ಬಾರಿ ಸಮಸ್ಯೆಯನ್ನು ಹೊತ್ತು ಸುಬ್ಬನಲ್ಲಿ ಬರುತ್ತಿದ್ದರು. ಮತ್ತೆ ಆ ಸಮಸ್ಯೆಯನ್ನು ಕೆಲವೇ ನಿಮಿಷದಲ್ಲಿ ಕೇಳಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಕೊಡುತ್ತಿದ್ದ ಸುಬ್ಬನನ್ನು ಕಂಡು ಆ ಊರಿನ ಜನರು ಅವನ ಬುದ್ಧಿಶಕ್ತಿಯನ್ನು ನೋಡಿ ಬೆರಗಾಗುತ್ತಿದ್ದರು. ಇವನು ಇಷ್ಟು ಬುದ್ಧಿವಂತನಾದರೂ ಪಟ್ಟಣಕ್ಕೆ ಹೋಗಿ ಈ ವಿದ್ಯೆಯನ್ನು ತನ್ನ ದುಡಿಮೆಯನ್ನಾಗಿ ಮಾಡಬಹುದಲ್ವಾ ಅಂತ ಅಂದುಕೊಳ್ಳುತ್ತಿದ್ದರು. ಎಲ್ಲವನ್ನು ಬಿಟ್ಟು ಭಿಕ್ಷೆ ಬೇಡುತ್ತಿದ್ದಾನೆ, ಮತ್ತೆ ಈ ಭಿಕ್ಷೆಯನ್ನೇ ಜೀವನವನ್ನಾಗಿ ಮಾಡುತ್ತಿದ್ದಾನೆ ಅಂತ ಅಂದುಕೊಳ್ಳುತ್ತಿದ್ದರು. ಆದರೆ ಯಾರೂ ಅವನನ್ನ ಸವಾಲು ಮಾಡ್ತಿರ್ಲಿಲ್ಲ. ಹೀಗೆ ಇರಬೇಕಾದರೆ ಒಂದು ದಿನ ಮಹಾರಾಜರು ರಾಯಪುರದ ದೇವಸ್ಥಾನದಲ್ಲಿ ತನ್ನ ಸವಾರಿಯನ್ನು ನಡೆಸಲು ಬರುತ್ತಾರೆ. ಮಹಾರಾಜರು ಬರುತ್ತಾರೆ ಎಂದು ಎಲ್ಲಾ ತರಹದ ತಯಾರಿಗಳನ್ನ ಅಲ್ಲಿ ನಡೆಸಲಾಗುತ್ತದೆ. ಊರಿನ ಪಟೇಲರಿಂದ ಹಿಡಿದು ಊರ ಹಿರಿಯರೆಲ್ಲ ಬೆಳಿಗ್ಗೆನಿಂದಲೇ ಮಹಾರಾಜರ ದಾರಿಯನ್ನು ಕಾಯುತ್ತಿದ್ದರು. ಕೊನೆಗೆ ಮಹಾರಾಜರ ಸವಾರಿ ಬಂದೇ ಬಿಟ್ಟಿತು. ಮುಖಂಡರಿಂದ ಮಹಾರಾಜರಿಗೆ ಆತಿಥ್ಯ ಶುರುವಾಯಿತು. ದೇವಸ್ಥಾನದ ಸನ್ನಿಧಿಯಲ್ಲಿ ಸ್ವಲ್ಪ ಸಮಯ ಕಳೆದು ನಂತರ ಪ್ರಜೆಗಳ ಸುಖ ದುಃಖವನ್ನು ಕೇಳಲು ಹೊರಟರು. ಆ ಸಂದರ್ಭದಲ್ಲಿ ಆಲದ ಮರದ ಬುಡದಲ್ಲಿ ಇದ್ದ ಸುಬ್ಬನ ಮೇಲೆ ಮಹಾರಾಜರ ಕಣ್ಣು ಬೀಳತ್ತೆ. ತಮ್ಮದು ರಾಮರಾಜ್ಯ, ಸುಮೇಕ್ಷ ಸಾಮ್ರಾಜ್ಯವೆಂದು ಮಹಾರಾಜರ ನಂಬಿಕೆಯಾಗಿತ್ತು. ಇಂತಹ ಸಂದರ್ಭದಲ್ಲಿ ಭಿಕ್ಷುಕ ಅವರ ಕಣ್ಣಿಗೆ ಬಿದ್ದದನ್ನು ನೋಡಿ ಅವರಿಗೆ ತುಂಬಾ ಬೇಸರವಾಯಿತು. ನಮ್ಮ ರಾಜ್ಯದಲ್ಲಿ ಈಗಲೂ ಭಿಕ್ಷೆ ಕೇಳುವವರು ಇದ್ದಾರಲ್ಲ ಅಂತ ತುಂಬ ನೊಂದುಕೊಂಡರು. ನಂತರ ಪಟೇಲರನ್ನು ಕರೆದು, ಯಾರು ಈ ಭಿಕ್ಷುಕ? ನೋಡ್ಲಿಕ್ಕೆ ಗಟ್ಟಿಮುಟ್ಟಿ ಇದ್ದಾನಲ್ಲ, ಇವನಿಗೆ ದುಡಿದು ತಿನ್ನಲು ಏನು ದಾಡಿ ಎಂದು ಪ್ರಶ್ನೆ ಹಾಕಿದರು. ಆಗ ಪಟೇಲರು ಹೇಳುತ್ತಾರೆ, ಮಹಾಪ್ರಭುಗಳೇ, ಆತ ಭಿಕ್ಷುಕ ನಿಜ, ಆದರೆ ಅವನು ತುಂಬಾ ಬುದ್ಧಿವಂತನೂ ಹೌದು. ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೆಲವೇ ನಿಮಿಷಗಳಲ್ಲಿ ಇವನು ಕೊಡುತ್ತಾನೆ ಅಂತ ಹೇಳುತ್ತಾರೆ.
ಸಮಸ್ಯೆಗಳಿಗೂ ಪರಿಹಾರ ಹೇಳಬಲ್ಲ ಶಕ್ತಿ ಈ ಭಿಕ್ಷುಕನಿಗೆ ಇದೆ. ಅಂದಹಾಗೆ ಇವನ ಹೆಸರು ಸುಬ್ಬ. ಇವನನ್ನು ಈ ಊರಿನ ಆಸ್ತಿ ಎಂದು ಕರೆದರೂ ತಪ್ಪಾಗಲ್ಲ ಎಂದು ಹೇಳುತ್ತಾರೆ. ಪಟೇಲರಿಂದ ಈ ಬಗೆಯ ಉತ್ತರ ಕೇಳಿ ಮಹಾರಾಜರಿಗೆ ತುಂಬಾ ಆಶ್ಚರ್ಯವಾಗತ್ತೆ. ಮತ್ತೆ ಈ ಭಿಕ್ಷುಕನ ಹಿಂದಿನ ಬುದ್ಧಿವಂತಿಕೆಯನ್ನು ನೋಡಲೇಬೇಕೆಂದು ನಿರ್ಧರಿಸುತ್ತಾರೆ. ಅದೇ ಸಂದರ್ಭದಲ್ಲಿ ತುಂಬಾ ದಿನದಿಂದಲೇ ಪರಿಹಾರವಾಗದೆ ತಲೆ ತಿನ್ನುತ್ತಿದ್ದ ಆಡಳಿತಕ್ಕೆ ಸಂಬಂಧಿಸಿದ ಸಮಸ್ಯೆ ಒಂದು ರಾಜರಿಗೆ ನೆನಪಾಗುತ್ತೆ. ತಕ್ಷಣವೇ ಆ ಆಲದ ಮರದ ಬುಡದಲ್ಲಿ ಇದ್ದ ಆ ಭಿಕ್ಷುಕನ ಬಳಿಗೆ ಹೋಗಿ, ನೋಡಯ್ಯ, ನಂದೊಂದು ಸಮಸ್ಯೆ ಇದೆ, ಅದಕ್ಕೆ ಏನಾದರೂ ನೀನು ಪರಿಹಾರವನ್ನು ಸೂಚಿಸಿದರೆ ನಿನಗೆ ಬಹುಮಾನವಾಗಿ ಒಂದು ಚಿನ್ನದ ನಾಣ್ಯವನ್ನು ಕೊಡುತ್ತೇನೆ ಎಂದು ಮಹಾರಾಜರು ಹೇಳುತ್ತಾರೆ. ತಕ್ಷಣವೇ, ಮಹಾಪ್ರಭುಗಳೇ, ನನಗೆ ಯಾವ ಚಿನ್ನದ ನಾಣ್ಯ ಕೂಡ ಬೇಡ, ಅದನ್ನು ನೀವೇ ಇಟ್ಟುಕೊಳ್ಳಿ, ನಿಮಗೆ ಕಾಡುತ್ತಿರುವ ಸಮಸ್ಯೆಯಾದರೂ ಯಾವುದು ಎಂದು ಹೇಳುತ್ತಾನೆ. ಒಬ್ಬ ಭಿಕ್ಷುಕನಿಂದ ಈ ಬಗೆಯ ಉತ್ತರವನ್ನು ಕೇಳಿ ಮಹಾರಾಜರಿಗೆ ತುಂಬಾ ಬೇಸರವಾಗತ್ತೆ. ಆದರೂ ಏನೂ ಮಾಡುವಂತಿರಲಿಲ್ಲ. ಆದರೂ ಇರಲಿ, ಸಮಸ್ಯೆಯನ್ನಾದರೂ ಹೇಳಿಯೇ ಬಿಡುತ್ತೇನೆ ಅಂತ ಸಮಸ್ಯೆ ಹೇಳುತ್ತಾರೆ. ಆಗ ಆ ಸಮಸ್ಯೆಯನ್ನು ಕೇಳಿ ಆ ಸುಬ್ಬ ತಲೆ ತಗ್ಗಿಸಿ ಏನೋ ತನ್ನಷ್ಟಕ್ಕೆ ತಾನೇ ಮಾತಾಡಿಕೊಂಡು ಕೈ ಬೆರಳುಗಳನ್ನು ಮುಡಚಿ ಬಿಡಿಸಿ ಲೆಕ್ಕಾಚಾರವನ್ನು ಮಾಡುತ್ತಿದ್ದ. ನಂತರ ಒಂದು ಪರಿಹಾರವನ್ನು ಮಹಾರಾಜರಿಗೆ ಹೇಳಿಯೇ ಬಿಟ್ಟ. ಮತ್ತೆ ಅವನ ಪರಿಹಾರ ಮಹಾರಾಜರಿಗೆ ಸರಿ ಅನಿಸಿತು ಕೂಡ. ಅವರು ಸುಬ್ಬನನ್ನು ಪ್ರೀತಿ, ಅಭಿಮಾನ, ಮೆಚ್ಚುಗೆಯಿಂದ ನೋಡುತ್ತಾ ಒಂದು ಚಿನ್ನದ ನಾಣ್ಯವನ್ನು ಅವನ ಮುಂದಿಟ್ಟು, ನೀನು ಇದನ್ನು ಸ್ವೀಕರಿಸಲೇಬೇಕು ಎಂದು ಮಹಾರಾಜರು ಅವನ ಕೈಯಲ್ಲಿ ಕೊಟ್ಟು ಮಹಾರಾಜರು ಅರಮನೆಗೆ ಹೋಗುತ್ತಾರೆ. ಮರುದಿನವೇ ಆಡಳಿತಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಸಮಸ್ಯೆ ಬರುತ್ತೆ. ಮಂತ್ರಿಮಂಡಲದ ಮುಂದೆ ಆ ಸಮಸ್ಯೆಯನ್ನು ರಾಜರಿಗಿಡುತ್ತಾರೆ. ಆದರೆ ಆ ಮಂತ್ರಿಮಂಡಲದವರು ಸೂಚಿಸಿದ ಯಾವುದೇ ಪರಿಹಾರ ರಾಜರಿಗೆ ಇಷ್ಟವಾಗುವುದಿಲ್ಲ. ಆಗ ಪುನಃ ಆ ಮಹಾರಾಜರಿಗೆ ಸುಬ್ಬನ ನೆನಪಾಗುತ್ತೆ. ಅವತ್ತೇ ಸಂಜೆ ರಾಜ ಸಮಸ್ಯೆಯೊಂದಿಗೆ ಸುಬ್ಬನ ಮುಂದೆ ಹಾಜರಿರ್ತಾರೆ. ಸುಬ್ಬ ಈ ಬಾರಿಯೂ ರಾಜರಿಗೆ ಇಷ್ಟವಾಗುವ ರೀತಿಯಲ್ಲಿಯೇ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತಾನೆ. ಸಮಸ್ಯೆಗೆ ಪರಿಹಾರ ಸೂಚಿಸಿದನ್ನು ಕೇಳಿದ ನಂತರವಂತೂ ಸುಬ್ಬನನ್ನು ನೋಡಿ ಮಹಾರಾಜರಿಗೆ ಅನುಮಾನವೇ ಉಳಿಯಲಿಲ್ಲ. ಅವರು 2 ಕ್ಷಣದಲ್ಲಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಸುಬ್ಬು ಅವರೇ, ನೀವು ಒಂದೊಂದು ಸಮಸ್ಯೆಗೂ ಪರಿಹಾರ ಸೂಚಿಸಿದ ರೀತಿ ಸೊಗಸಾಗಿದೆ. ಒಬ್ಬ ಮಹಾಮಂತ್ರಿಗೆ ಇರಬೇಕಾದ ಎಲ್ಲಾ ಬುದ್ಧಿಶಕ್ತಿ ನಿಮಗೆ ಇದೆ. ಇದನ್ನು ನೀವು ಸದುಪಯೋಗ ಮಾಡಲೇಬೇಕು. ನೀವು ದಯಮಾಡಿ ನಮ್ಮ ಅರಮನೆಗೆ ಬನ್ನಿ. ನನ್ನ ವಿಶೇಷ ಸಲಹೆಗಾರರಾಗಿ ನಿಮ್ಮನ್ನು ನಾನು ನೇಮಿಸಿಕೊಳ್ಳುತ್ತಾ ಇದ್ದೇನೆ. ನಿಮಗೆ ಅರಮನೆಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ದಿನ ನಮಗೆ ಆಡಳಿತದಲ್ಲಿ ಮಾರ್ಗದರ್ಶಿಯಾಗಿ ಎಂದು ಕೇಳಿಕೊಂಡರು. ಮಹಾರಾಜರು ಹೀಗೆ ಕೇಳಿದ ತಕ್ಷಣವೇ ಭಿಕ್ಷುಕ ಅವನ ಹರಿದ ಬಟ್ಟೆ, ಅಲ್ಯೂಮಿನಿಯಂ ತಟ್ಟೆ, ಮಾರಿದ್ದ ಕೋಲು ಇದನ್ನು ಹಿಡಿದು ಅರಮನೆಗೆ ಬರುತ್ತಾನೆ. ಮರುದಿನದಿಂದಲೇ ಅವನ ವೇಷಭೂಷಣ ಬದಲಾಯಿತು. ಮೊದಲಿಗೆ ಇದ್ದ ಸುಬ್ಬ ಈಗ ಅವನ ಹೆಸರು ಸುಬ್ರಾಯ ಶರ್ಮಾ ಅಂತ ಬದಲಾಯಿತು. ಮಹಾರಾಜರು ಮಹಾಮಂತ್ರಿಗಳೇ ಎಂದು ಕರೆಯುತ್ತಿದ್ದರು. ಮಹಾರಾಜರ ನಿವಾಸದ ಪಕ್ಕದಲ್ಲೇ ಇದ್ದ ಇನ್ನೊಂದು ಸೌಧದಲ್ಲಿ ಸುಬ್ಬುವಿನ ವಾಸಕ್ಕೆ ವ್ಯವಸ್ಥೆ ಮಾಡಲಾಯಿತು. ಒಂದು ಕಾಲದಲ್ಲಿ ವಾರವಿಡೀ ಸ್ನಾನ ಮಾಡದೆ ಇರುತ್ತಿದ್ದ ಈ ಸುಬ್ಬ ಈಗ ಪ್ರತಿನಿತ್ಯವೂ ಸುಗಂಧ ದ್ರವ್ಯದಲ್ಲಿ ಕೈ ತೊಳೆಯುವುದನ್ನು ನೋಡಿ ದಿನವೂ ಮಡಿ ವಸ್ತ್ರವನ್ನು ಧರಿಸುವುದನ್ನು, ಅರಮನೆಯ ಶಿಷ್ಟಾಚಾರದಲ್ಲಿ ಬದುಕುವುದನ್ನು ರೂಢಿ ಮಾಡಿಕೊಂಡ. ಈ ಹಿಂದೆಲ್ಲ ರಾಯಪುರದ ಆಲದ ಮರದ ಬುಡದಲ್ಲಿ ಕೂತು ಅವರಿವರ ಸಂಕಷ್ಟವನ್ನು, ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಿದ್ದವನು ಈಗ ರಾಜರ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವನ್ನು ಹೇಳುವಂತವನಾಗುತ್ತಾನೆ.
ಮಹಾರಾಜರು ಈ ಸುಬ್ರಾಯ ಶರ್ಮನನ್ನು ಎಷ್ಟು ಹಚ್ಚಿಕೊಂಡನೆಂದರೆ ಅರಮನೆಯ ಹಾಗೂ ರಾಜ್ಯದ ಎಲ್ಲಾ ರಹಸ್ಯವನ್ನು ಅವನೊಂದಿಗೆ ಹೇಳಿಕೊಂಡರು. ಮಹಾರಾಜರು ಮೊನ್ನೆ ಅಷ್ಟೇ ಬಂದ ಈ ಸುಬ್ರಾಯ ಶರ್ಮನನ್ನು ಇಷ್ಟು ಹಚ್ಚಿಕೊಂಡದನ್ನ ನೋಡಿ, ಎಲ್ಲಾ ಪ್ರಾಮುಖ್ಯತೆಯನ್ನು ಅವನಿಗೆ ನೀಡಿದನ್ನು ನೋಡಿ ಎಲ್ಲಾ ಮಂತ್ರಿ ಮಂಡಳದವರನ್ನೆಲ್ಲ ಕೆರಳಿಸಿತು. ಮತ್ತೆ ಈ ಸುಬ್ರಾಯ ಶರ್ಮನನ್ನು ಅತಿಯಾದ ಬುದ್ಧಿವಂತಿಕೆಯನ್ನು ನೋಡಿ ಅವರಿಗೆ ಅನುಮಾನ ಕೂಡ ಬಂತು. ಸಮಯ ನೋಡಿ ಈ ಮಹಾರಾಜರಿಂದ ಅವನನ್ನು ದೂರ ಮಾಡಲೇಬೇಕೆಂದು ಅವರೆಲ್ಲ ಲೆಕ್ಕಾಚಾರ ಹಾಕಿಕೊಂಡರು. ಸುಬ್ರಾಯನ ಒಂದೇ ಒಂದು ತಪ್ಪಿಗಾಗಿ ಕಾಯುತ್ತಿದ್ದ ಮಂತ್ರಿಗಳಿಗೆ ಕಡೆಗೊಂದು ಅಂತಹದೇ ಸಂದರ್ಭ ಎದುರಾಯಿತು. ಆ ವೇಳೆಗೆ ಸುಬ್ರಾಯ ಶರ್ಮ ಅರಮನೆಗೆ ಬಂದು 1 ವರ್ಷವೇ ಆಗಿತ್ತು. ಒಂದು ದಿನ ಮಂತ್ರಿ ಮಂಡಳದ ಎಲ್ಲರೂ ಸೇರಿ ಮಹಾರಾಜರ ಬಳಿ ಹೋದರು. ನಾವೆಲ್ಲ ನಿಮ್ಮೊಂದಿಗೆ ಒಂದು ಮಹತ್ವದ ವಿಷಯದ ಕುರಿತು ಮಾತನಾಡಲು ಇಚ್ಛಿಸುತ್ತೇವೆ. ಈ ಒಂದು ರಹಸ್ಯದ ಸಭೆಯನ್ನು ನೀವು ಏರ್ಪಾಡು ಮಾಡಿ ಎಂದು ಹೇಳುತ್ತಾರೆ. ಆದರೆ ಒಂದು ವಿನಂತಿ, ಆ ಸಭೆಗೆ ಸುಬ್ರಾಯ ಶರ್ಮ ಮಾತ್ರ ಬರಬಾರದು, ಅವನನ್ನು ಮಾತ್ರ ಕರೆಯಬಾರದು ಎಂದು ಹೇಳುತ್ತಾರೆ. ಆ ಮಂತ್ರಿ ಮಂಡಳದವರು 1 ದಶಕದಿಂದಲೂ ಇದ್ದವರು. ಹಾಗಾಗಿ ಅವರನ್ನು ಸಂದೇಹದಿಂದ ನೋಡಲು ರಾಜರಿಗೆ ಮನಸ್ಸಾಗಲಿಲ್ಲ. ವಿಷಯ ಮಹತ್ವದೇ ಇರಬೇಕು ಎಂದು ಅಂದುಕೊಂಡರು. ಹೇಗಿದ್ದರೂ ದಿನಾವೂ ಸಂಜೆ ಮಹಾರಾಜರು ಸುಬ್ರಾಯ ಶರ್ಮ ಹಾಗೂ ದಿನಾವೂ ನಡೆಯುವ ಚರ್ಚೆಗೆ ಬಂದೇ ಬರುತ್ತಾನೆ. ಆಗ ಇದೆಲ್ಲ ಹೇಳಿದರಾಯಿತು ಎಂದು ಯೋಚಿಸಿದರು. ನಂತರ ಒಂದು ಗುಪ್ತ ಸಭೆಗೆ 1 ದಿನವನ್ನು ನಿಗದಿಪಡಿಸಿದರು. ಮಹಾರಾಜರೇ, ನಮ್ಮ ಮಾತು ದಯಮಾಡಿ ನಂಬಿ, ನಾವು ಕಳೆದ 5 ತಿಂಗಳಿನಿಂದಲೂ ಪ್ರತಿನಿತ್ಯವೂ ಕಣ್ಣಲ್ಲಿ ಕಂಡ ನಂತರವೇ ಈ ಮಾತನ್ನು ಹೇಳುತ್ತಿದ್ದೇವೆ. ಅದೇನೆಂದರೆ, ಸುಬ್ರಾಯ ಶರ್ಮ ಬೇರೆ ಯಾರೂ ಅಲ್ಲ, ಆತ ಶತ್ರು ದೇಶದ ಗೂಢಚಾರಿ. ಅವನಿಗೆ ಸಕಲ ವಿದ್ಯೆಯನ್ನು ಕಲಿಸಿದ ನಂತರವೇ ಈ ರಾಜ್ಯಕ್ಕೆ ಕಳಿಸಲಾಗಿದೆ. ಇಲ್ಲವಾದರೆ ಆ ಭಿಕ್ಷುಕನಲ್ಲಿ ಇಂತಹ ಅಪರೂಪದ ಬುದ್ಧಿವಂತಿಕೆ ಹೇಗೆ ಬರಲು ಸಾಧ್ಯ? ನಾವು ಕಣ್ಣಾರೆ ಕಂಡಿರುವ ಈ ಮಾತನ್ನ ಕೇಳಿ ಸುಬ್ರಾಯ ಶರ್ಮ ದಿನಾವೂ ಸಂಜೆ ತನ್ನ ಮಹಲಿನ ಸಮೀಪವಿರುವ ಒಂದು ಪುಟ್ಟ ಕೋಣೆಗೆ ಯಾವಾಗಲೂ ಹೋಗುತ್ತಾನೆ. ಒಬ್ಬನೇ ಹೋಗುತ್ತಾನೆ. ಹಾಗೆ ಹೋಗುವ ಮುನ್ನ ಸುತ್ತಮುತ್ತಲೂ ಯಾರೂ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಾನೆ. ಹಾಗೆ ಕೋಣೆಗೆ ಒಳಗೆ ಹೋದವನು ಅರ್ಧ ಗಂಟೆಯ ನಂತರವೇ ಹೊರಗಡೆ ಬರುತ್ತಾನೆ. ಹೀಗೆ ಬಂದವನನ್ನು ಏನಾದರೂ ಪ್ರಶ್ನೆ ಮಾಡಿದರೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವುದಿಲ್ಲ. ಬಹುಶಃ ಅವನು ತನ್ನವರಿಗೆ ಈ ರಾಜ್ಯದ ಕುರಿತು ರಹಸ್ಯವನ್ನೆಲ್ಲ ಹೇಳುತ್ತಾನೆ ಅನಿಸುತ್ತದೆ. ಆ ಕೋಣೆಯಿಂದ ಹೊರಗೆ ಬರಲು ಸುರಂಗ ಮಾರ್ಗವಿದ್ದರೂ ಇರಬಹುದು. ಯಾವುದಕ್ಕೂ ನೀವೇ ಪರಿಶೀಲನೆ ಮಾಡಿ ಮಹಾಪ್ರಭುಗಳೇ ಅಂತ ಮಂತ್ರಿಮಂಡಲದವರು ಹೇಳುತ್ತಾರೆ. ಒಂದು ಅನುಮಾನ, ಎಂತಹ ಒಂದು ಬಾಂಧವ್ಯ ಇದ್ದರೂ ಅದನ್ನು ಅಳಿಸ ಹಾಕಬಲ್ಲದು. ಮಹಾರಾಜರ ವಿಷಯದಲ್ಲೂ ಅದೇ ಆಯಿತು. ಮಂತ್ರಿ ಮಂಡಳದ ಸದಸ್ಯರ ಮಾತುಗಳನ್ನು ಕೇಳಿ ಮತ್ತೆ ಮೆಲುಕು ಹಾಕಿದ ರಾಜನಿಗೆ ಸುಬ್ರಾಯ ಶರ್ಮ ಒಬ್ಬ ಗೂಢಚಾರಿ ಎನ್ನುವುದು ಖಚಿತವಾಗಿ ಹೋಯಿತು. ಅದುವರೆಗೆ ಅವನ ಬುದ್ಧಿವಂತಿಕೆಯ ವಿಷಯದಲ್ಲಿ ಇದ್ದ ಅಭಿಮಾನವೆಲ್ಲ ಕ್ಷಣ ಮಾತ್ರದಲ್ಲಿ ಅನುಮಾನವಾಗಿ ಬದಲಾಯಿತು. ಇರಲಿ, ಎಲ್ಲವನ್ನೂ ಪ್ರತ್ಯಕ್ಷವಾಗಿ ನೋಡೋಣ ಅಂತ ನಂತರವೇ ಅವನನ್ನು ಶಿಕ್ಷಿಸೋಣ ಎಂದು ನಿರ್ಧರಿಸಿದ ರಾಜ. ಒಂದು ಸಂಜೆ ಸುಬ್ರಾಯ ಶರ್ಮ ಕೋಣೆಗೆ ಹೋದ 10 ನಿಮಿಷದ ನಂತರ ತಾನೂ ಒಳಗಡೆ ಹೋಗಲು ನಿರ್ಧರಿಸಿದ ರಾಜ ಕೋಣೆ ಉದ್ದಲು ತನ್ನ ಮಾರುವೇಷದಲ್ಲಿ ಸೈನಿಕರನ್ನು ಬಿಟ್ಟು ಒಳಗಿನಿಂದ ಯಾರು ಅಪರಿಚಿತ ವ್ಯಕ್ತಿಗಳು ಇದ್ದರೂ ಹಿಂದೆ ಮುಂದೆ ನೋಡದೆ ಅವರನ್ನು ಕತ್ತರಿಸಿ ಹಾಕಿ ಎಂದು ಸೈನಿಕರಿಗೆ ಆಜ್ಞೆ ಮಾಡಿದ. ಕಡೆಗೂ ಎಲ್ಲರೂ ಅಂದುಕೊಂಡಂತೆ ಆ ಸಮಯ ಬಂದೇ ಬಿಟ್ಟಿತು. ಸುಬ್ರಾಯ ಶರ್ಮ ಅವಸರ ಎಂಬಂತೆ ತನ್ನ ಮನೆಯ ಹತ್ತಿರವಿದ್ದ ಆ ಕೋಣೆಗೆ ಹೋಗ್ತಾನೆ.
ಸ್ವಲ್ಪ ದೂರದಲ್ಲಿ ಮಾರುವೇಷದಲ್ಲಿ ಇದ್ದ ರಾಜ ಇದನ್ನು ಗಮನಿಸಿದ. ಈ ಸುಬ್ರಾಯ ಶರ್ಮ ಕಳ್ಳನಂತೆ ಸುತ್ತಮುತ್ತಲು ನೋಡಿ ಕೋಣೆಗೆ ಪ್ರವೇಶಿಸುತ್ತಾನೆ. ಇದನ್ನು ಕಂಡು ರಾಜನ ರಕ್ತ ಕುದಿಯಿತು. ಅವನ ದ್ರೋಹ ಏನಿರಬಹುದು ಎಂದು ಯೋಚಿಸಿ ಕಟನೆ ಅವನ ಹಲ್ಲುವನ್ನು ಕಡಿದ. ನಂತರ ಅವನನ್ನು ಸಂಭಾಲಿಸಿ ತನ್ನನ್ನು ತಾನೇ ಸಮಾಧಾನ ಪಡಿಸಿ ಸ್ವಲ್ಪನೂ ಸದ್ದು ಮಾಡದೆ ಆ ಕೋಣೆಯ ಬಳಿ ಬಂದು ಆ ಕೋಣೆಯ ಬಾಗಿಲನ್ನು ಬಡಿದ. ಯಾರು ಎಂದು ಸುಬ್ರಾಯ ಶರ್ಮ ಮೆಲ್ಲನೆ ಸಣ್ಣ ದನಿಯಲ್ಲಿ ಕೇಳಿದ. ನಾನು, ಬಾಗಿಲು ತೆರೆ ಎಂದ ರಾಜ. ಬಾಗಿಲು ತೆರೆಯಿತು. ರಾಜ ಕತ್ತಿ ಹಿಡಿದು ಒಳಗೆ ಬಂದ ಸುಬ್ರಾಯನನ್ನು ಬಿಟ್ಟು ಯಾರು ಅಲ್ಲಿ ಕಂಡರೂ ಅವನನ್ನು ಕತ್ತಿಯಲ್ಲಿ ಕಡಿಯುವುದಾಗಿ ರಾಜ ನಿರ್ಧರಿಸಿದ. ಆದರೆ ಅಲ್ಲಿ ಆ ಸುಬ್ರಾಯನನ್ನು ಬಿಟ್ಟು ಯಾರೆಂದರೂ ಯಾರೂ ಅಲ್ಲಿ ಇರಲಿಲ್ಲ. ಬದಲಿಗೆ ಸುಬ್ರಾಯನ ಹಳೆಯ ಸಂಗತಿಗಳಾದ ಹರಿದ ಬಟ್ಟೆ, ಅಲ್ಯೂಮಿನಿಯಂ ತಟ್ಟೆ ಮತ್ತೆ ಆ ಮರದ ಕೋಲು ಬಿಟ್ಟು ಅಲ್ಲಿ ಏನೂ ಇರಲಿಲ್ಲ. ಅದನ್ನೇ ಬೆರಗಿನಿಂದ ನೋಡಿದ ರಾಜ, ದಿನಾನೂ ನೀನು ಇಲ್ಲಿ ಬರ್ತೀಯಾ ಅಂತೆ, ಸ್ವಲ್ಪ ಹೊತ್ತು ಇಲ್ಲೇ ಕಳೀತೀಯಾ ಅಂತೆ, ನೀನು ಏನು ಮಾಡುತ್ತಿದ್ದೀಯಾ ಇಲ್ಲಿ ಅಂತ ಹೇಳು ಅಂತ ಮಹಾರಾಜರು ಸುಬ್ರಾಯ ಶರ್ಮನನ್ನು ಕೇಳಿದಾಗ, ಮಹಾಪ್ರಭುಗಳೇ, ಒಂದು ಕಾಲದಲ್ಲಿ ಬೀದಿಯಲ್ಲಿ ಕೂತು ಭಿಕ್ಷೆ ಕೇಳುತ್ತಿದ್ದ ನನ್ನನ್ನು ಇವತ್ತು ರಾಜ ಮರ್ಯಾದೆ ಸಿಗ್ತಾ ಇದೆ. ಅಧಿಕಾರದ ಅಮಲಿನಲ್ಲಿ ತೇಲಬೇಡ. ಈ ಹಿಂದೆ ನೀನು ಏನಾಗಿದ್ದಿ ಎಂಬುದನ್ನು ಮರೆಯಬೇಡ ಎಂದು ನನಗೆ ನಾನೇ ಹೇಳಿಕೊಳ್ಳುವ ಸಲುವಾಗಿ ದಿನವೂ ಇಲ್ಲಿಗೆ ಈ ಕೋಣೆಗೆ ನಾನು ಬರುತ್ತೇನೆ. ನನ್ನ ಹಳೆಯ ಸಂಗಾತಿಗಳ ಮುಂದೆ ನಿಂತು ಈ ಮಾತುಗಳನ್ನು ನನಗೆ ನಾನೇ ಹೇಳುತ್ತೇನೆ. ನೀವು ಯಾರಿಗೋ ಬೇಟೆಯಾಡಲು ಬಂದ ಹಾಗಿದೆ ಅಲ್ವಾ? ಯಾರ ನಿರೀಕ್ಷೆಯಲ್ಲಿ ಬಂದಿದ್ದೀರಿ ಮಹಾಪ್ರಭುಗಳೇ ಎಂದು ಸುಬ್ಬ ಕೇಳಿದಾಗ, ಆ ಮಾತು ಕೇಳಿ ರಾಜರಿಗೆ ತುಂಬಾ ನಾಚಿಕೆಯಾಯಿತು. ಅವರ ಬಗ್ಗೆ ಏನೇನೋ ಕಲ್ಪಿಸಿದ್ದಕ್ಕೆ ಅಸಹ್ಯ ಕೂಡ ಮೂಡಿತು. ಬೇರೆಯವರ ಮಾತು ಕೇಳಿ ಅನುಮಾನ ಪಟ್ಟದಕ್ಕೆ ಬೇಸರಗೊಂಡ ರಾಜ ಮತ್ತೆ ಸುಬ್ರಾಯ ಶರ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಏನೂ ಹೇಳದೆ ಏನನ್ನೂ ಕೇಳದೆ ಆ ಮಹಾರಾಜನು ಆ ಸುಬ್ರಾಯ ಶರ್ಮನನ್ನು ತಬ್ಬಿಕೊಳ್ತಾನೆ. ಆ ತಬ್ಬುಗೆ ಆ ಮೌನ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತೆ. ಕೇಳಿದ್ರಲ್ಲ ಸ್ನೇಹಿತರೆ, ನಿಮ್ಮ ಜೊತೆ ಇದ್ದವರು ಬೇರೆಯವರ ಬಗ್ಗೆ ಏನು ಹೇಳಿದರೂ ಅದನ್ನು ನಂಬಬೇಡಿ. ತಾನೇ ಹೋಗಿ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಿ. ನಮ್ಮ ಸಮಾಜದಲ್ಲಿ ಇಂತಹ ಮನೋಭಾವದವರು ತುಂಬಾ ಜನ ಇದ್ದಾರೆ. ಬೇರೆಯವರ ಗೆಲುವನ್ನು ಸಹಿಸಿಕೊಳ್ಳಲಾಗದವರು. ತಾವು ಹೇಗೋ ಗೆಲ್ಲಲು ಸಾಧ್ಯವಿಲ್ಲ, ಆದರೆ ಬೇರೆಯವರು ಗೆದ್ದದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಬೇರೆಯವರ ತಲೆಯಲ್ಲಿ ಬೇಡದ ವಿಚಾರವನ್ನೇ ಹಾಕುವಂಥವರು. ಇಂಥವರಿಂದ ನೀವು ದೂರವಿರಿ. ಕಿವಿ ಮಾತು, ಚಾಡಿ ಮಾತು ನಮ್ಮದೇ. ವಿಮರ್ಶೆ ಮಾಡಿ ನೋಡಬೇಕು, ಆಗ ಸತ್ಯ ತಿಳಿಯುತ್ತದೆ. ಚಾಡಿಕೋರರು ನಮ್ಮ ಸುತ್ತಮುತ್ತಲೂ ಇರುತ್ತಾರೆ, ಗಮನಕ್ಕೆ ಬರುವುದಿಲ್ಲ. ಆದ್ದರಿಂದ ಸ್ವಂತ ಬುದ್ಧಿ ಉಪಯೋಗಿಸಿ ಜೀವನ ನಡೆಸಿದರೆ ಮಾತ್ರ ನಾವು ಸುರಕ್ಷಿತವಾಗಿರುತ್ತೇವೆ. ಸ್ವಾರ್ಥ, ಅಸೂಯೆ, ದುರಾಸೆ ಇಲ್ಲದವನ ಮನಸ್ಸಿನಲ್ಲಿ ಯಾವ ಕಲ್ಮಶನೂ ಇರುವುದಿಲ್ಲ. ಕಲಿಯುಗದಲ್ಲಿ ಮನುಷ್ಯ ಮನುಷ್ಯತ್ವವನ್ನು ಮರೆಯುತ್ತಿದ್ದಾನೆ. ಈ ಕಥೆಯಿಂದ ಒಳ್ಳೆ ಪಾಠವನ್ನು ನೀವು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯೊಂದಿಗೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.